ಹಾಯ್ ಮಕ್ಕಳೇ, ಸೊ ನಾವು ಇಂದಿನ ತರಗತಿಯಲ್ಲಿ ವೇದಿಕ್ ಮ್ಯಾಥ್ಸ್ನ ಮಾಡ್ತಾ ಹೋಗೋಣ. ವೇದಿಕ್ ಮ್ಯಾಥ್ಸ್ ಅಂದರೆ ವೇದಗಳ ಕಾಲದಲ್ಲಿ ತುಂಬ ಈಸಿಯಾಗಿ ಯಾವುದೇ ಒಂದು ಅಡಿಷನ್ ಅಂದರೆ ಕೂಡುವುದಿರ್ಬೋದು, ಕಳೆಯೋದಿರ್ಬೋದು, ಗುಣಾಕಾರ, ಭಾಗಾಕಾರ ತುಂಬ ಈಸಿಯಾಗಿ ಟ್ರಿಕ್ಸ್ ಮೂಲಕ ಉತ್ತರಗಳನ್ನ ಕಂಡುಹಿಡಿಯೋದು ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಫಸ್ಟ್ ಅಡಿಷನ್ ಅಂದರೆ ಕೂಡುವುದನ್ನು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ನಮಗೆಲ್ಲ ಗೊತ್ತು, ಕೂಡುವುದರ ಚಿಹ್ನೆ ಏನು, ಪ್ಲಸ್ ಆಗಿರುತ್ತೆ ಅಲ್ವಾ. ಸೊ ಸಿಂಬಲ್ ಆಫ್ ಅಡಿಷನ್ ಪ್ಲಸ್. ಸೊ ಕೂಡುವುದನ್ನು ಇಂಗ್ಲೀಷಲ್ಲಿ ನಾವು ಅಡಿಷನ್ ಅಥವಾ ಆ್ಯಡ್ ಅಂತಲೂ ಕರಿಬೋದು ಅಲ್ವಾ. ಸೊ ಈಗ ನಾವು ಫಸ್ಟ್ ಒಂದು 2 ಲೆಕ್ಕ ನೋಡೋಣ ಯಾವ ರೀತಿ ಮಾಡ್ಬೋದು ಅಂತ. ಸೊ ಈಗ ನಾನು 35 ಪ್ಲಸ್ 63 ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಗ್ಯುಲರ್ ಮೆಥಡಲ್ಲಿ ಯಾವ ರೀತಿ ಮಾಡ್ತೀವಿ ಹೇಳ್ರಿ. ನಮ್ಮ ಒಂದು ರೆಗ್ಯುಲರ್ ಮೆಥಡಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ ಬಲದಿಂದ ಎಡಕ್ಕೆ ಅಲ್ವಾ. ಬಲದಿಂದ ಎಡಕ್ಕೆ ಮೊದಲು ಬಿಡಿ, ನಂತರ 10, ನಂತರ 100, ಇದೇ ರೀತಿ 1000 ಈ ಥರ ಹೋಗ್ತೀವಿ. ಸೊ ಬಿಡಿ ಅಂದರೆ ಇಂಗ್ಲೀಷಲ್ಲಿ ಏನಂತೀವಿ, ಒನ್ಸ್ ಅಂತೀವಿ ಇಲ್ವಾ, ಯೂನಿಟ್ ಅಂತ ಕರಿತೀವಿ ಅಲ್ವಾ. ಒನ್ಸ್ ಆರ್ ಯೂನಿಟ್. ಇದು 10 ಅಂದರೆ ಟೆನ್ಸ್, 100 ಅಂದರೆ 100. ಸೊ ಈ ರೀತಿ ಹೋಗ್ತೀವಿ, ಬಿಡಿ, 10, 100, 1000, 10,000 ಈ ಥರ ಹೋಗ್ತೀವಿ ಅಲ್ವಾ ನಮ್ಮ ಒಂದು ರೆಗ್ಯುಲರ್ ಮೆಥಡಲ್ಲಿ. ಸೊ ನಾನು ಫಸ್ಟ್ ರೆಗ್ಯುಲರ್ ಮೆಥಡಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಬಿಡ್ತೀನಿ ನಿಮಗೆ. 5 + 3, 5 + 3 ಎಷ್ಟು, 8 ಅಲ್ವಾ. ಆಮೇಲೆ ಬಿಡಿ ಸ್ಥಾನ ಮುಗೀತು, ನಂತರ 10ರ ಸ್ಥಾನಕ್ಕೆ ಹೋಗ್ತೀರಾ. 3 + 6 ಎಷ್ಟು, 3 + 6, 6, 7, 8, 9 ಅಲ್ವಾ. ಸೊ ಉತ್ತರ ಎಷ್ಟು ಬಂತು, 98 ಬಂತು. ಬಟ್ ನಮ್ಮ ಒಂದು ವೇದಿಕ್ ಮ್ಯಾಥ್ಸಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ವೇದಿಕ್ ಮ್ಯಾಥ್ಸಲ್ಲಿ ನಾವು ಯಾವಾಗಲೂ ಯಾವುದ್ರ ಕಡೆ ಹೋಗ್ತೀವಿ ಅಂದರೆ ಬಲದಿಂದ ಎಡಕ್ಕೆ ಹೋಗ್ತೀವಿ. ಸಾರಿ ಎಡದಿಂದ ಬಲಕ್ಕೆ. ನಮ್ಮ ರೆಗ್ಯುಲರ್ ಮೆಥಡಲ್ಲಿ ಬಲದಿಂದ ಎಡ ಅಂದರೆ ರೈಟ್ ಟು ಲೆಫ್ಟ್. ನಮ್ಮ ವೇದಿಕ್ ಮ್ಯಾಥ್ಸಲ್ಲಿ ಲೆಫ್ಟ್ ಟು ರೈಟ್. ಅದು ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ನಾವು ಲೆಫ್ಟ್ ಟು ರೈಟ್ ಮೂವ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಕೊಳ್ರಿ, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ ಅಲ್ವಾ. ಮೊದಲು ನಾವು 10ರ ಸ್ಥಾನವನ್ನು ಮಾಡೋಣ. 10ರ ಸ್ಥಾನದಲ್ಲಿ ಇದೇನು, 3 ಅನ್ನೋದು 30 ಆಗಿರುತ್ತೆ, 6 ಅನ್ನೋದು 60 ಆಗಿರುತ್ತೆ ಅಲ್ವಾ. 30 + 60 ಎಷ್ಟು, 60, 70, 80, 90 ಆಗಿದೆ ಅಲ್ವಾ. ಸೊ ಇದೇನಾಗಿದೆ, 90. ನಂತರ 5 + 3 ಎಷ್ಟು, 8, 98. ನೋಡ್ರಿ ಎಷ್ಟು ಈಸಿ ಇದೆ ಅಲ್ವಾ. ಸೊ ನಿಮಗೆ ಈಗ ನಾನು ಮಾಡ್ತಾ ಇದ್ದಾಗ ನಿಮ್ಮ ಮೈಂಡಲ್ಲಿ ಒಂದು ಬರ್ಬೋದು, ಇದೇ ಈಸಿ ಇದೆ ಅಲ್ವಾ ಅಂತ. ಬಟ್ ನಾವು ದಶಕ ಕೊಡ್ತಾ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಬೇಗ ನಮಗೆ ಉತ್ತರ ಪಡಿಬೇಕಂದಾಗೂ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ಈ ಒಂದು ಟ್ರಿಕ್ನ ಪ್ರಾಕ್ಟೀಸ್ ಮಾಡಿದರೆ, ನೀವು ಕಂಪಲ್ಸರಿ ದಿನಾಲೂ ಒಂದು ಅರ್ಧ ಗಂಟೆ ಈ ಟ್ರಿಕ್ನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮುಂದೆ ನಿಮ್ಮ ಒಂದು ಎಕ್ಸಾಮ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಈ ಒಂದು ಎಕ್ಸಾಮ್ ನೀವು ಒಂದು 6ರಿಂದ 10 ಬರೀ ಆ ಎಕ್ಸಾಮ್ಸ್ ಅಲ್ದಂಗೆ ಮುಂದೆ ನೀವು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ತುಂಬ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು. ಸೊ ನಾನೀಗ ಒಂದು 5 ಪ್ರಾಬ್ಲಮ್ಸ್ನ ನಿಮಗೆ ತೋರಿಸ್ತೀನಿ. ನಂತರ ನೀವು ಇದೇ ರೀತಿ ಒಂದು ಬಹಳಷ್ಟು ಲೆಕ್ಕಗಳನ್ನ ಹಾಕ್ಕೊಂಡು ನೀವಾಗಿ ಸ್ವತಃ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ, ಒಂದು 4-5 ಪ್ರಾಬ್ಲಮ್ಸ್ ನಿಮಗೆ ತೋರಿಸ್ತೀನಿ. 6 + 2, 6 ಅಂದರೆ 60. ಇದು 10ರ ಬಿಡಿ ಸ್ಥಾನ, 10ರ ಸ್ಥಾನ. ನಾವು ವೇದಿಕ್ ಮ್ಯಾಥ್ಸಲ್ಲಿ ಮೊದಲು 10ರಿಂದ ಬಿಳಿಗೆ ಮೂವ್ ಆಗಬೇಕಲ್ವಾ. ಸೊ ಲೆಫ್ಟ್ ಟು ರೈಟ್ ಆಗ್ತಾ ಇದ್ದೀವಿ. 10ರ ಸ್ಥಾನವನ್ನು ಮೊದಲು ಮಾಡೋಣ. 6, 60, 2, 20. 6 + 20, 70, 80 ಆಗಿದೆ ಅಲ್ವಾ. ನಿಮಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅಂದರೆ ಹಿಂಗೆ ಮಾಡ್ಕೊಳ್ರಿ. 80 ಪ್ಲಸ್ 4, 3 ಎಷ್ಟು, 4, 5, 6, 7 ಎಷ್ಟು ಉತ್ತರ, 87. ಅಂದರೆ ಸ್ಟಾರ್ಟಿಂಗ್ ಮಾತ್ರ ನೀವು ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಈಗ ಹಾಕ್ಕೊಳ್ರಿ. ನಂತರ ನೀವು ಪ್ರಾಕ್ಟೀಸ್ ಮಾಡಿ ನಂತರ ನೀವು ಪರ್ಫೆಕ್ಟ್ ಆದಾಗ ಈ ಥರ ಹಾಕ್ಕೋಬೇಡ್ರಿ. ಇನ್ನು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ರಿ. ನೋಡ್ರಿ ಇಲ್ಲಿ 30 + 20, 3 ಅಂದರೆ 30, 2 ಅಂದರೆ 20, 30 + 20, 50 ಆಯಿತು. ನಂತರ 5 + 6 ಎಷ್ಟಾಯಿತು, 11 ಆಯಿತು. 50 + 11 ಎಷ್ಟು, 50, 61. ನೀವು ಈ 11ನ ಕೂಡ ನೀವು 10 + 1 ಅಂತ ಬರಿಬೋದು. 50, 60 + 1, 61. ನಿಮಗೆ ಗೊತ್ತುತ್ತಾರೆ ಬಿಡಿ ಸ್ಥಾನ, 10ರ ಸ್ಥಾನ. ಬಿಡಿ ಸ್ಥಾನಗಳು ನಮಗೆ 1ರಿಂದ 9 ಸಿಗ್ತವೆ, ಅಂದರೆ ಸಿಂಗಲ್ ಡಿಜಿಟ್ ಸಿಗುತ್ತೆ. 10ರ ಸ್ಥಾನದಲ್ಲಿ ನಮಗೆ 2 ಡಿಜಿಟ್ಸ್ ಸಿಗ್ತವೆ ಅಲ್ವಾ. ಸೊ ಈಗ ಇನ್ನೊಂದು ಪ್ರಾಬ್ಲಮ್.
60 6 ಅಂದರೆ 60, ಯಾಕಂದರೆ ಇದು 10ರ ಸ್ಥಾನ. 60 3 ಅಂದರೆ 30, ಎಷ್ಟಾಯಿತು? 60 70 80 90 ಆಯಿತು. 90. 5 ಬಿಡಿ ಸ್ಥಾನ, 5 + 6 ಎಷ್ಟಾಯಿತು? 11. ಸೊ 11ನ್ನು ನಾನು ಆಗಲೇ ಹೇಳಿದೆ ನಿಮಗೆ 10 + 1 ಅಂತಲೂ ತಗೋಬೋದು, ಇಲ್ಲ ಡೈರೆಕ್ಟು 90 + 11 ಎಷ್ಟು? 101. ಉತ್ತರ ಎಷ್ಟು? 101. ಇಲ್ಲ ನಾವು ಕಾಮನಾಗಿ ದಶಕ ಕೊಡ್ತಿದ್ದಾಗ ಯಾವ ರೀತಿ ಮಾಡ್ತೀವಿ ಅಂದರೆ ಇದನ್ನು 5 + 6 11 ಆಗಿರುತ್ತೆ, ಒಂದು ದಶಕದಲ್ಲಿ ಕೊಡ್ಕೊತೀವಿ 7 8 9 10. ಸೊ ನೀವು ಪ್ರಾಕ್ಟೀಸ್ ಮಾಡಿದರೆ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 3 + 6 ಎಷ್ಟು? 30 + 60. ಇದನ್ನು ನಾವು 30 ಅಂತ ತಗೋಬೇಕು ತಾನೆ, ಇದು 10ರ ಸ್ಥಾನ. 30 + 60 60 70 80 90. 90 ನಮ್ಮ ಹತ್ರ ಇದೆ. 5 + 4 9, ಇದು ಬಿಡಿ ಸ್ಥಾನ 99. ಸೊ ನಾವು ಇವತ್ತು 2 ಅಂಕೆಗೆ ಯಾವ ರೀತಿ ಮಾಡಬೇಕಂತ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ 3 ಅಂಕೆಯ ಬಂದಾಗ 4 ಅಂಕೆ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. 60 + 20 70 80. 80 + 5 + 4 9 84. 89 ಅಲ್ವಾ? 60 20 ಎಷ್ಟಾಯಿತು? 70 80. 5 + 4 9 89. ಸೊ ಈ ರೀತಿ ನೀವು ದಿನ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತಪ್ಪದೆ ನಿಮಗೆ ಈ ಅಡಿಷನ್ ಅನ್ನೋದು ತುಂಬ ಈಸಿ ಆಗುತ್ತೆ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದಾಗ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಥ್ಯಾಂಕ್ ಯು ಆಲ್.